ಇನ್ನು ವಿಧಾನಸಭೆಯಲ್ಲಿ ಸಂಬಳ ಗಲಾಟೆ ನಡೆದಿದೆ. ಏನು ಈ ಸಂಬಳ ಗಲಾಟೆ ಅಂತಂದ್ರೆ ಈ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸೋಕೆ ಒಂದು ಸಮಿತಿಯನ್ನ ಮಾಡಿದ್ದಾರೆ. ಈ ಸಮಿತಿಗೆ ಸರ್ಕಾರಿ ವೇತನವನ್ನ ಕೊಡ್ತಾರೆ. ಹೆಂಗ್ರಿ ಇದು? ಈ ಡೀಟೇಲ್ಸ್ ನೋಡಿ ಗೊತ್ತಾಗುತ್ತೆ. ವಿಧಾನಸಭೆಯಲ್ಲಿ ಸಂಬಳ ಗಲಾಟೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸದಸ್ಯರಿಗೆ ಸರ್ಕಾರಿ ವೇತನ. ವಿಪಕ್ಷಗಳ ಆಕ್ರೋಶ, ಡಿಸಿಎಂ ಸಮರ್ಥನೆ. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಸದಸ್ಯರಿಗೆ ಸರ್ಕಾರಿ ವೇತನ. ಹೌದು, ಗ್ಯಾರಂಟಿಗಳಿಗೆ ಈಗಾಗಲೇ ವಾರ್ಷಿಕ 52,000 ಕೋಟಿ ಖರ್ಚು ಮಾಡಿ ಖಜಾನೆ ಖಾಲಿ ಮಾಡ್ಕೊಳ್ತಾ ಇದೆ ಕೈ ಸರ್ಕಾರ. ಇದರ ಜೊತೆಗೆ ರಾಜ್ಯ, ಜಿಲ್ಲಾ, ತಾಲೂಕು ಹಾಗೂ ಬಿಬಿಎಂಪಿ ಹಂತಗಳಲ್ಲಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಗಳನ್ನು ರಚಿಸಿ ಅದಕ್ಕೂ ಲಕ್ಷ ಹಣ ವೆಚ್ಚ ಮಾಡ್ತಾ ಇದೆ. ಈ ಸಮಿತಿಗಳ ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯ ಸ್ಥಾನಗಳಿಗೆ ಸರ್ಕಾರದ ಖಜಾನೆಯಿಂದಲೇ ವೇತನ ಕೊಡಲಾಗ್ತಾ ಇದೆ. ಸರ್ಕಾರವೇ ಈ ಬಗ್ಗೆ ವಿಧಾನಸಭೆಯಲ್ಲಿ ಇಂದು ಉತ್ತರವನ್ನ ಕೊಟ್ಟಿದೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಅಧ್ಯಕ್ಷರು ಸದಸ್ಯರಿಗೆ ಕೊಡ್ತಾ ಇರುವ ವೇತನ ಎಷ್ಟು ಅಂತ ನೋಡೋದಾದ್ರೆ, ರಾಜ್ಯ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ ರಾಜ್ಯ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ. ರಾಜ್ಯ ಮಟ್ಟದ ಸಮಿತಿಗೆ 5 ಉಪಾಧ್ಯಕ್ಷರು, ಇವರಿಗೆ ಸಚಿವ ದರ್ಜೆ ಸ್ಥಾನಮಾನ. ಜಿಲ್ಲೆಗೊಂದರಂತೆ 31 ಜನ ಸದಸ್ಯರು, ಇವರಿಗೆ ಸಭಾಭತ್ಯೆ. ಯಾರಿಗೆಷ್ಟು ಸಂಬಳ? ಜಿಲ್ಲಾ ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಿಗೆ 40,000 ರೂಪಾಯಿ, 5 ಉಪಾಧ್ಯಕ್ಷರಿಗೆ 10,000 ರೂಪಾಯಿ, 15 ಸದಸ್ಯರಿಗೆ ತಿಂಗಳಿಗೆ 2 ಸಭೆಗಳ ಸಭಾಭತ್ಯೆ 2,200 ರೂಪಾಯಿ. ಯಾರಿಗೆಷ್ಟು ಸಂಬಳ? ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ 25,000 ರೂಪಾಯಿ, 14 ಸದಸ್ಯರಿಗೆ ತಿಂಗಳಿಗೆ 2 ಸಭೆಯ ಸಭಾಭತ್ಯೆ 2,000 ರೂಪಾಯಿ. ಯಾರಿಗೆಷ್ಟು ಸಂಬಳ? ಬಿಬಿಎಂಪಿ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು 40,000 ರೂಪಾಯಿ, 28 ಸದಸ್ಯರಿಗೆ ತಿಂಗಳಿಗೆ 2 ಸಭಾಭತ್ಯೆ 2,400 ರೂಪಾಯಿ ನೀಡಲಾಗ್ತಾ ಇದೆ. ಇನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಗಳ ಅಧ್ಯಕ್ಷ ಸದಸ್ಯರಿಗೆ ಸರ್ಕಾರಿ ವೇತನದ ಬಗ್ಗೆ ವಿಧಾನಸಭೆಯಲ್ಲಿ ಇಂದು ಭಾರಿ ಜಟಾಪಟಿ ನಡೆಯಿತು. ಪ್ರಶ್ನೋತ್ತರ ಕಲಾಪದಲ್ಲಿ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ಸರ್ಕಾರಕ್ಕೆ ಈ ಬಗ್ಗೆ ಪ್ರಶ್ನೆ ಕೇಳಿದರು. ಈ ವೇಳೆ ಬಿಜೆಪಿ ಸದಸ್ಯರು ಸಹ ಧ್ವನಿಗೂಡಿಸಿ ಸರ್ಕಾರದ ವಿರುದ್ಧ ಮುಗಿಬಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರ್ಕಾರದ ಹಣ ಕೊಡ್ತಾ ಇರೋದು ಕಾನೂನು ಬಾಹಿರ, ಪಕ್ಷದಿಂದ ಕೊಡಿ, ಜನರ ತೆರಿಗೆ ಯಾಕೆ ಕೊಡ್ತೀರಿ ಅಂತ ವಿಪಕ್ಷ ಸದಸ್ಯರು ಕಿಡಿಕಾರಿದರು. ಇನ್ನು ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಿ ಅಂತ ಕೆಲವರು ಸಲಹೆ ಕೊಟ್ಟರು. ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ, 75 ವರ್ಷ ದಾಟ್ಬಿಟ್ಟಿದ್ದೀರಿ. ಯಾರು ಈ ತರದ ಕೆಲಸ ಮಾಡಿಲ್ಲ. ಯಾವ ಮುಖ್ಯಮಂತ್ರಿನೂ ಯಾವ ಕಾಂಗ್ರೆಸ್ ಅಧ್ಯಕ್ಷನೂ ಕೂಡ ಈ ತರದ ಕೆಲಸ ಮಾಡಿಲ್ಲ. ಈ ತರ ಮನೆ ಆಳ ಕೆಲಸ ಮಾಡಿರೋದು ಫಸ್ಟ್ ಇವರೇ. ಇದು ಕಾನೂನು ಬಾಹಿರ. ದಯಮಾಡಿ ನೀವು ಯಾವ ದುಡ್ಡು ಕೊಡ್ತಾ ಇದ್ದೀರಿ? ಕಾಂಗ್ರೆಸ್ ಫಂಡ್ ಕೊಟ್ಟರೆ ನಮ್ದು ವಿರೋಧಿಲ್ಲ, ವಿಲ್ ವೆಲ್ಕಮ್. ವೇರಾಸ್ ದಿಸ್ ಈ ಸ್ಟೇಟ್ ಎಕ್ಸ್ಚೆಕರ್ ಅಮೌಂಟ್. ಇದು GDP ಕೊಡೋದು, ಟ್ಯಾಕ್ಸ್ ಕಟ್ಟೋದು ಎಲ್ಲವೂ ಇದರಿಂದ ಕಟ್ಟೋದು. ನೀವು ಇದನ್ನ ಆತರಿಗೆ ಕೊಡ್ತಕ್ಕಂಥದ್ದು ಕಾನೂನು ಬಾಹಿರ. ಹಾಗಾಗಿ ನಮ್ಮ ರಿಕ್ವೆಸ್ಟ್ ಏನಂದ್ರೆ ಇದನ್ನ ಕಮಿಟಿನ ತೆಗೆದಾಕಿ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಸರ್ಕಾರ ಇರೋವರೆಗೂ ಗ್ಯಾರಂಟಿ ಕೊಡ್ತೀವಿ. ವಿಧಾನಸಭೆಯಲ್ಲಿ ಡಿಸಿಎಂ ಡಿಕೆಶಿ ಸ್ಪಷ್ಟನೆ. ಇನ್ನು ವಿಪಕ್ಷಗಳ ಟೀಕೆಗೆ ಡಿಕೆಶಿ ಉತ್ತರದ ವೇಳೆ ಟಕ್ಕರ್ ಕೊಟ್ಟರು. ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ, ಇದು ನಮ್ಮ ಬದ್ಧತೆ. ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೆ ಗ್ಯಾರಂಟಿ ಇರುತ್ತೆ ಅಂತ ಮೇಜು ಕುಟ್ಟಿ ಡಿಕೆಶಿ ಗುಡುಗಿದ್ರು. ಜನರಿಗೆ ಗ್ಯಾರಂಟಿಗಳು ಸರಿಯಾಗಿ ತಲುಪ್ತಾ ಇದ್ದಾವಾ ಇಲ್ವಾ ಅಂತ ಪರಿಶೀಲಿಸಲು ಒಂದು ಅವಕಾಶ ಕೊಟ್ಟಿದ್ದೀವಿ ಅಷ್ಟೇ, ಅದನ್ನೇ ನೀವು ತಡೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ವಿಪಕ್ಷ ಸದಸ್ಯರು ಒಂದು ಮನವಿಯನ್ನ ಮಾಡಿದ್ದಾರೆ. ಶಾಸಕರ ಉಸ್ತುವಾರಿಯಲ್ಲಿ ಸಮಿತಿ ಮಾಡಿ ಎಂದಿದ್ದಾರೆ. ಇದರ ಬಗ್ಗೆ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ಮಾಡ್ತೇವೆ. ಆದರೆ ಸದ್ಯಕ್ಕೆ ನಮ್ಮ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟಿದ್ದೇವೆ, ಇದರಿಂದ ಹಿಂದೆ ಸರಿಯಲ್ಲ ಅಂತ ಡಿಕೆಶಿ ಸಮರ್ಥಿಸಿಕೊಂಡ್ರು. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ವಿರೋಧ ಪಕ್ಷದ ನಾಯಕರು, ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ. ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮಗೆ ಅಧ್ಯಕ್ಷತೆಯಲ್ಲಿ ನಮ್ಗೆ ಕೊಡಿ, ಮಿಕ್ಕಿದ ನಿಮ್ಮ ಮೆಂಬರ್ಸ್ ಅಂತ ಕೇಳಿದ್ರು. ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಹಿಯರ್. ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಚರ್ಚೆ ಮಾಡಿ ತಿಳಿಸ್ತೀವಿ. ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್. ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ. ಇದೇ ವೇಳೆ ಡಿಸಿಎಂ ಡಿಕೆಶಿ ಉತ್ತರ ಖಂಡಿಸಿ ವಿಪಕ್ಷ ಸದಸ್ಯರು ಸದನದ ಬಾವಿಗಿಳಿದು ಧರಣಿ ನಡೆಸಿದರು. ಈ ಸಮಿತಿಗಳನ್ನು ರದ್ದು ಮಾಡಲು ಆಗ್ರಹಿಸಿದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.